अस्सलाम वालेकुम। फ्रीडम न्यूज़ में आपका इस्तकबाल है। मैं अब्दुल अजीज लोकापल्ली। आइए आज मैं 77 रिपब्लिक डे के मौके पर गामनगट्टी यहाँ पर जो है मोहम्मद रफ़ीक साहब, ये जो है यहाँ के मुतवल्ली साहब हैं। आज 77 रिपब्लिक के मौके पर ये अवामुन नास को क्या पैगाम देना चाहते हैं। आज ये बहुत खुशी की बात है कि यहाँ पर देखा गया है कि हिंदू मुस्लिम सिख ईसाई जो है बहुत अच्छे पैमाने पर यहाँ पर जो रिपब्लिक डे का फंक्शन किया गया, इसके मुतल्लक हमसे पूछते हैं, देखेंगे ये अवाम से क्या कहना चाहते हैं, इन्हीं की ज़बान सुनेंगे। ನಾಡಿನ ಎಲ್ಲ ಜನತೆಗೆ 77ನೇ ದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ, ಇವತ್ತಿನ ಜನವರಿ 26 ಗಣರಾಜ್ಯೋತ್ಸವ ನಮ್ಮ ನಾಡಿನ ಮತ್ತು ನಮ್ಮ ದೇಶದ ಪ್ರತಿಯೊಂದು ಮೂಲೆ ಹಳ್ಳಿಯಲ್ಲಿ ಆಚರಣೆ ಮಾಡುತ್ತದೆ. ಆದರೆ ನಮ್ಮ ವಿಶೇಷತೆ ಏನಂತಂದ್ರೆ ಗಮ್ಮನಗಟ್ಟಿಯಲ್ಲಿ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತ ಭೇದ ಭಾವ ಇಲ್ಲ. ಫಸ್ಟ್ ನಾವೆಲ್ಲರೂ ಸೇರಿ ಕನ್ನಡ ಸ್ಕೂಲಿನ ಧ್ವಜಾರೋಹಣ ನೆರವೇರಿಸಿ ಮತ್ತು ಇಲ್ಲಿ ವ್ಯವಸಾಯ ಸೇವಾ ಸಂಘದ ಧ್ವಜಾರೋಹಣ ನೆರವೇರಿಸಿ ಹೊಳ್ಳಿ ನಾವು ಉರ್ದು ಸ್ಕೂಲಿನ ಧ್ವಜಾರೋಹಣದ ಕಾರ್ಯಕ್ರಮ ಎಲ್ಲರೂ ಪಾಲ್ಗೊಳ್ಳುತ್ತೇವೆ. ಮತ್ತು ಇಲ್ಲಿ ಯಾವುದೇ ಭಿನ್ನ ಭಾವ ಏನಿಲ್ಲ, ಯಾಕಂದ್ರೆ ನಾವೆಲ್ಲರೂ ಭಾರತೀಯರು. ನಮ್ಮಲ್ಲಿ ಇರುವುದು ಒಂದೇ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಆಚರಣೆ ಮಾಡುವುದು. ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಒಂದು ಪಕ್ಷ ಆಗಲಿ ಧರ್ಮ ಆಗಲಿ ಇಲ್ಲಿ ಅದು ಬರಂಗಿಲ್ಲ. ಮತ್ತೆ ಇಲ್ಲೆಲ್ಲ ಗ್ರಾಮ ಅಥವಾ ಒಂದು ನಗರ ಅಂತಂದ್ರೆ ಎಲ್ಲ ಪಕ್ಷಗಳು ಇರುತ್ತವ. ಆದ್ರೆ ನಾವು ಗಮ್ಮನಗಟ್ಟಿಯಲ್ಲಿ ಎಲ್ಲ ಪಕ್ಷದವರು ಸೇರಿ ಇವತ್ತ ಯಾವುದೋ ಒಂದು ಹಬ್ಬ ಹುಣ್ಣಿಮೆ ಆಗಲಿ, ಇವತ್ತ ಸ್ವಾತಂತ್ರ್ಯ ದಿನ ಆಗಲಿ, ಗಣರಾಜ್ಯೋತ್ಸವ ದಿನ ಆಗಲಿ, ಎಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸುವಂತ ವಿಶೇಷತೆ ನಮ್ಮ ಗಮ್ಮನಗಟ್ಟಿ ಗ್ರಾಮದ ವಿಶೇಷ. ಸಮಸ್ತ ಜನತೆಯಲ್ಲಿ ಮತ್ತು ನಾಡಿನ ಸಮಸ್ತ ಜನತೆಯಲ್ಲಿ ವಂದಿಸುತ್ತಾ, ಗಣರಾಜ್ಯೋತ್ಸವವನ್ನ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಜಾತಿ ಭೇದ ಪಂಥ ಇಲ್ಲದಂಗ ಎಲ್ಲರೂ ಕೂಡಿ, ಎಲ್ಲ ಜಾತಿಯವರು ಎಲ್ಲ ಇದರವರು ಕೂಡಿಕೊಂಡು ಸರ್ವಧರ್ಮದಿಂದ ನಾವು ಏಕತೆಯಿಂದ ಧ್ವಜಾರೋಹಣವನ್ನು ನೆರವೇರಿಸಿಕೊಂಡು ಬರ್ತೇವೆ. ಅದೇ ರೀತಿ ಯಾವುದೇ ಹಬ್ಬ ಹರಿದಿನ ಬೇಕಾದ್ ಬರಲಿ, ಯಾವುದೇ ಪಕ್ಷಪಾತ ಏನು ಇಲ್ಲದಂಗ ನಾವು ಎಲ್ಲರೂ ಕೂಡಿ ಗಮ್ಮನಗಟ್ಟಿ ಗ್ರಾಮದ ಸಮಸ್ತ ಜನ ಎಲ್ಲರೂ ಕೂಡಿ ನೆರವೇರಿಸುವಂತ ಬರ್ತಾ ಇದ್ದೇವೆ. ಮುಂದಾದ್ರೂ ಅದನ್ನ ನೆರವೇರಿಸುವಂತ ಹೋಗ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟು 77ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮ ಇಲ್ಲಿ ನಮ್ಮ ಗಮ್ಮನಗಟ್ಟಿ ಗ್ರಾಮದಲ್ಲಿ ಒಂದು ವಿಶೇಷತೆ ಏನಂದ್ರೆ, ನಾವೆಲ್ಲರೂ ಒಂದು ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ಮೊದಲಿನಿಂದಲೂ ನಮ್ಮ ಹಿರಿಯರು ಒಂದು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನಡೀತಿದ್ದೇವೆ. ಇವತ್ತು ನಾವು ಕನ್ನಡ ಶಾಲೆಯಲ್ಲಿ ಎಲ್ಲ ಉರ್ದು ಶಾಲೆಯವರು, ಸೊಸೈಟಿಯವರು ಎಲ್ಲರೂ ಸೇರಿಕೊಂಡು ಧ್ವಜಾರೋಹಣ ಮಾಡಿಕೊಂಡು, ಮತ್ತೆ ಸಹಕಾರಿ ಸಂಘದ ಧ್ವಜಾರೋಹಣವನ್ನು ನೆರವೇರಿಸಿಕೊಂಡು, ಮತ್ತು ನಮ್ಮ ಸರ್ಕಾರಿ ಉರ್ದು ಶಾಲೆಯ ಧ್ವಜಾರೋಹಣವನ್ನು ನಾವು ಸಂತೋಷದಿಂದ ನೆರವೇರಿಸಿಕೊಂಡು, ಪ್ರತಿ ವರ್ಷವೂ ಆಗಸ್ಟ್ 15 ಮತ್ತು ಜನವರಿ 26ರಂದು ಧ್ವಜಾರೋಹಣವನ್ನು ಕಾರ್ಯಕ್ರಮವನ್ನು ನಾವು ಎಲ್ಲರೂ ಸೇರಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಏನೋ ಒಂದು ಕಾರ್ಯಕ್ರಮ ನಡೆಯುವುದಾದ್ರೂ ನಾವು ಸರ್ವಧರ್ಮದ ಎಲ್ಲ ಜನಾಂಗದವರು ಕೂಡಿಕೊಂಡು ಮಾಡ್ತೇವೆ. ಅದು ನಮಗೆ ಬಹಳ ಸಂತೋಷ. ಇದೇ ರೀತಿಯಾಗಿ ನಾವು ಯಾವಾಗಲೂ ಇರೋಣ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಂಡ ನಾನು ಎರಡು ಮಾತಿಗಿದೆ. 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ಏನು ಒಂದು ಗಣರಾಜ್ಯೋತ್ಸವ ಧ್ವಜಾರೋಹಣ ಆಚರಿಸಿದ್ವಿ. ಇವತ್ತು ಫಸ್ಟ್ ನಾವು ಗಮ್ಮನಗಟ್ಟಿಯಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಉರ್ದು ಶಾಲೆ ಮಕ್ಕಳು ಇರ್ಬೋದು, ಕನ್ನಡ ಶಾಲೆ ಮಕ್ಕಳು ಎಲ್ಲರೂ ಸೇರಿ ನಾವು ಅಲ್ಲಿ ಆಚರಿಸ್ತೇವೆ. ಅಲ್ಲಿ ಮುಗಿಸಿ ಸಹಕಾರಿ ಸಂಘದ ಅಲ್ಲಿ ಆಚರಿಸಿ ಮತ್ತು ಉರ್ದು ಶಾಲೆಗೆ ಎಲ್ಲರೂ ಬಂದು ಇದನ್ನ ಧ್ವಜಾರೋಹಣ ಮಾಡಿ ಕಾರ್ಯಕ್ರಮಗಳನ್ನು ಉರ್ದು ಶಾಲೆಯಲ್ಲಿ ಮಾಡ್ತೇವೆ. ಮತ್ತು ಈ ನಮ್ಮ ಗಮ್ಮನಗಟ್ಟಿ ಗ್ರಾಮದಲ್ಲಿ ಯಾವುದೋ ಹಬ್ಬ ಹುಣ್ಣಿಮೆ ಯಾವುದೋ ಬರಲಿ, ಇವತ್ತು ಜಾತ್ರೆ ಇದ್ರು ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಕ್ಕಟ್ಟಾಗಿ ಜಾತ್ರೆಗಳನ್ನ ಮಾಡ್ತೇವೆ. ನಮ್ಮ ಗಮ್ಮನಗಟ್ಟಿಯಲ್ಲಿ ಯಾವುದು ಭೇದ ಭಾವ ಇಲ್ಲ. ಇದೇ ರೀತಿ ಇವತ್ತ ಸುತ್ತಮುತ್ತ ಹಳ್ಳಿ ಇರ್ಬೋದು, ನಮ್ಮ ದೇಶದಲ್ಲಿ ಎಲ್ಲರೂ ಹೀಗೆ ಹೋಗ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. हम किसी से डरते नहीं, हम किसी पे मारते नहीं, दीवाने हैं वतन के, मोहब्बत वतन से करते हैं। शुक्रिया।
आज़ादी के 3 साल बाद डॉक्टर बी आर अम्बेडकर की सदारत में 26 जनवरी 1950 को हमारा मुल्क का दस्तूर का अमल में आया। हम सब झंडा लहरा कर अपनी खुशी का इजहार करते हैं। गुड मॉर्निंग एवरीवन, माय नेम इज अल्फिया। आई एम यूकेजी क्लास फर्स्ट। I wish you to all happy Republic Day. It's a national festival of India. हिंदुस्तान देश हिंदू मुस्लिम सिख ईसाई, हिंदू मुस्लिम सिख ईसाई आपस में है भाई भाई। हिंदुस्तान देश हमारा। ಗಣರಾಜ್ಯ ದಿನಾಚರಣೆ ಶುಭಾಶಯಗಳು। 1950ರಲ್ಲಿ ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದಿತ್ತು. ಅಂದಿನಿಂದ ಪ್ರತಿ ವರ್ಷ ಜನವರಿ 26 ಗಣರಾಜ್ಯ ದಿನಾಚರಣೆ ಆಚರಿಸುತ್ತೇವೆ। ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ। हमारे मुल्क का दस्तूर 26 जनवरी को 1950 को अमल में आया। हम हर साल 26 जनवरी को योम जमहूरिया मनाते हैं। यह एक कौमी त्यौहार है। योम जमहूरिया का मतलब हुकूमत अवाम से और अवाम के लिए बस। I am Shabnam. Today I want to speak about Republic Day. Republic Day is celebrated in India every year on 26 January. It is a very important day because on this day is National Festival of India. And I wish you all a very happy Republic Day. Today is 26 January and we are celebrating 76th Republic Day. On 26 January we are celebrating 76th Republic Day. Republic Day is a national festival of India. Hindustan